ನಮಸ್ಕಾರ. ಮತ್ತೊಂದು ನಿವೇಶನ ತಗೊಂಡು ನಾನು ಸುಪ್ರೀತ್ ನಿಮ್ಮ ಮುಂದೆ ಬಂದಿದ್ದೀನಿ. ನಾನಿವತ್ತಿರೋದು ಮೈಸೂರು ಆರ್ ಟಿ ನಗರ, ಹೊಸ ಆರ್ ಟಿ ನಗರ ಪಕ್ಕದಲ್ಲೇ ಇರುವಂತಹ ಒಂದು ಖಾಸಗಿ ಬಡಾವಣೆ. ಅಂದರೆ ಮೂಡ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್ ಇದು. ಬಹಳ ಹಳೆಯ ರೆಸಿಡೆನ್ಷಿಯಲ್ ಲೇಔಟ್. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದರೆ, ಎಲ್ಲ ಮೂಲಭೂತ ಸೌಕರ್ಯಗಳು ಇದೆ. ಅಂದರೆ ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಕರೆಂಟು, ರೋಡು ಅಂದರೆ ಡಾಂಬರೀಕರಣ, ಟಾರ್ ರೋಡು ಇವೆಲ್ಲವೂ ಇರುವಂಥದ್ದು. ಮತ್ತು ದಿಸ್ ಈಸ್ ಎ ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ. ಇವಾಗ ಏನು ನೋಡ್ತಾ ಇದ್ರೆ ಹೀಗೆ 30, ಹಿಂಭಾಗಕ್ಕೆ 40, 30, 40. ಓಕೆ, ದಿಸ್ ಈಸ್ ಎ ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ. ಈಗಾಗಲೇ ನಾನು ಹೇಳದಂತೆ ಈ ವಿಡಿಯೋದಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳು ಇಲ್ಲಾಗಲೇ ಇದೆ. ಓಕೆ, ಬಹಳಷ್ಟು ಜನ ಅಂದರೆ ಈ ವಿಡಿಯೋ ನೋಡ್ತಾ ಇದ್ದು ಈ ಲೊಕೇಶನ್ ಎಲ್ಲಿದೆ ಅಂತಂದರೆ, ನೀವು ಮೈಸೂರು ಹೊಸ ಆರ್ ಟಿ ನಗರ ಎಲ್ಲಿರೋದು ಅಂತಂದರೆ, ಮೈಸೂರು ದಟ್ಟಗಳ್ಳಿ ಆದ ನಂತರ ಯೂನಿವರ್ಸಿಟಿ ಲೇಔಟ್ ಅಂದರೆ ಮೈಸೂರು ವಿಶ್ವವಿದ್ಯಾನಿಲಯ ನೌಕರರ ಬಡಾವಣೆ ಏನಿದೆ ಅದರ ಮುಂಚೆನೇ ಬಲಭಾಗಕ್ಕೆ ತಿರುಗದಲ್ಲಿ ನೀವು ಆರ್ ಟಿ ನಗರಕ್ಕೆ ಹೋಗ್ತೀರಾ. ಆರ್ ಟಿ ನಗರಕ್ಕೂ ಹೋಗಿ ಆರ್ ಟಿ ನಗರ ಡಬಲ್ ರೋಡ್ ಇದೆ. ಆ ಡಬಲ್ ರೋಡು ಸ್ಟಾರ್ಟ್ ಆಗೋಕ್ಕೆ ಸ್ವಲ್ಪ ದೂರ ಬಂದ ನಂತರ ಬಲಭಾಗದಲ್ಲೇ ಇರುವಂತಹ ಈ ಖಾಸಗಿ ಬಡಾವಣೆಯಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಈ ಸೈಟ್, ದಿಸ್ ಸೈಟ್ ಏನಿದೆ ಇದು ದಿಸ್ ಇಸ್ ಫಾರ್ ಸೇಲ್. ನೋಡಿ, ಈಗಾಗಲೇ ತೋರಿಸ್ತಾರೆ. ಭಾಳಷ್ಟು ಜನ ಅಂದರೆ ದಿಸ್ ಇಸ್ ದ ಲೇಔಟು. ಈ ಲೇಔಟ್ ಪಕ್ಕದಲ್ಲಿ ನೋಡ್ಬೋದು. ಲೇಔಟ್ ಪಕ್ಕದಲ್ಲಿ ಈಗಾಗಲೇ ಭಾಳಷ್ಟು ಜನ ಮನೆ ಕಟ್ಕೊಂಡು ವಾಸ ಇದ್ದಾರೆ. ಇನ್ನೊಂದು ವಿಚಾರ, ಮೈಸೂರಲ್ಲಿ ಭಾಳಷ್ಟು ಜನ ನೀವು ನಿವೇಶನಗಳು ಇನ್ವೆಸ್ಟ್ಮೆಂಟಿಗೆ ನೋಡ್ತಾ ಇರ್ತೀರ. ಅಂದರೆ ಎರಡು ಥರದ ಇನ್ವೆಸ್ಟ್ಮೆಂಟ್ಗೆ, ಒಂದು ಈಗ ಇನ್ವೆಸ್ಟ್ಮೆಂಟ್ ಮಾಡಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದರಿಂದ ಪ್ರಾಫಿಟ್ ಬಂದಾಗ ಸೇಲ್ ಮಾಡೋಣ ಅಂತ, ಅಥವಾ ನಮ್ಗೆ ಇವಾಗ ನಾವು ಪ್ರಾಪರ್ಟಿ ತೊಗೋತೀವಿ ಇನ್ನು ಮುಂಬರುವ ದಿವಸಗಳಲ್ಲಿ, ಅಂದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾವು ಅಲ್ಲಿ ಮನೆ ಕಟ್ಕೋತೀನಿ ಅಂತ ಇರೋರಿಗೂ ಸಹ ಈ ಡ್ಯುಯಲ್ ಕಾಂಬಿನೇಷನಲ್ಲಿ ಬಹಳ ಚೆನ್ನಾಗಿ ವರ್ಕ್ ಆಗುವಂತಹ ಸೈಟ್ ಇದು. ಇದು ಸೇಲ್ಗಿರುವಂಥದ್ದು. ಯಾಕೆಂದರೆ ನಾನು ಒಂದು ವಿಚಾರ ಹೇಳಿದೆ ನೋಡಿ, ಈಗಾಗಲೇ ಮನೆಗಳಿದೆ. ಸೊ ಮನೆಗಳು ಬಂದಿರೋದ್ರಿಂದ ಮುಂಬರೋ ದಿವಸಗಳು ಇಲ್ಲೂ ಎಲ್ಲ ಫಿಲ್ ಆಗುತ್ತೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಜನ ಇಲ್ಲೂ ಬರ್ತಾರೆ, ಮನೆ ಕಟ್ಕೋತಾರೆ, ವಾಸ ಇರ್ತಾರೆ. ಸೊ ಕಾರ್ನರ್ ಆಗಿರೋದ್ರಿಂದ ಸ್ವಲ್ಪ ಮನೆ ಕಟ್ಟಿದಾಗ ಬಾಲ್ಕನಿ ಇರ್ಬೋದು, ಅಥವಾ ವ್ಯೂ ಇರ್ಬೋದು, ಎಲಿವೇಶನ್ಸ್ಗಳಿರ್ಬೋದು, ಎಲ್ಲವೂ ಬಹಳ ಚೆನ್ನಾಗಿ ಬರುತ್ತೆ ಬಾಲ್ಕನಿಗಳಿಟ್ಟಾಗ. ಮತ್ತು ಗಾಳಿ ಮತ್ತು ಬೆಳಕು, ದಿಸ್ ಇಸ್ ಅ ಕಾರ್ನರ್ ಪ್ರಾಪರ್ಟಿ ಆಗಿರೋದ್ರಿಂದ ಗಾಳಿ ಬೆಳಕು ಬಹಳ ಚೆನ್ನಾಗಿ ಎಂಟ್ರಿ ಮತ್ತು ಎಕ್ಸಿಟ್ ಆಗುತ್ತೆ. ಅದರಿಂದ ಪ್ರೀಮಿಯಂ ಸೈಟ್ ಅಂತಲೇ ಹೇಳಬೇಕಿದು. ಮೈಸೂರು ಹೊಸ ಆರ್ ಟಿ ನಗರಕ್ಕೆ ಹೋಗುವ ಮುಂಚೆನೇ ಇರುವಂತಹ ಈ ಸೈಟು ಸೇಲ್ಗಿದೆ. ನೋಡಿ, ಇದ್ರ ಬಗ್ಗೆ ಅಂದರೆ ಈ ವಿಡಿಯೋ ನೋಡ್ತಾ ಇದ್ದು ಮೈಸೂರು ಮಧ್ಯಭಾಗದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂದರೆ, ಸರಿಸುಮಾರು ಈ ಲೊಕೇಶನ್ಗೆ 7 ಕಿಲೋಮೀಟರ್ಸ್ ಆಗುತ್ತೆ. ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂಥದ್ದು. ಮೈಸೂರು ಸಿಟಿ ಸೆಂಟ್ರಿಂದ ಅಂದರೆ ಅರಸು ರೋಡು, ದೇವರಾಸ್ ರೋಡು, ಆಮೇಲೆ ಮನ್ನಾಸ್ ಮಾರ್ಕೆಟು, ಸಯಾಜಿರಾವ್ ರೋಡು, ಮೈಸೂರು ಪ್ಯಾಲೇಸು, ಸಿಟಿ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನು, ಅಂದರೆ ವಾಟ್ ವಿ ಕಾಲ್ ದ ಹಾರ್ಟ್ ಆಫ್ ದ ಸಿಟಿ, ಅದ ಮೇಜರ್ ಜಂಕ್ ಆಫ್ ದ ಸಿಟಿ ಅಂದರೆ ಅಲ್ಲಿಂದ ಇಲ್ಲಿಗೆ ಸರಿಸುಮಾರು 7 ಕಿಲೋಮೀಟರ್ಸಲ್ಲೇ ಇರುವಂತಹ ಮೂಡ ಅನುಮೋದಿತ ರೆಸಿಡೆನ್ಷಿಯಲ್ ಲೇಔಟ್ ಇದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ. ಇದೇ ನಂಬರ್ ವಾಟ್ಸಪ್ ಇದ್ದೀವಿ. ನೀವು ಇದನ್ನು ನಾವು ನೋಡಬೇಕು ಅಂದಾಗ ಇದು ಯಾವುದು ಅಂತ ಗೊತ್ತಾಗಿಲ್ಲ ಅಂದರೆ ಫೋಟೋ ಹೊಡೆದು ಕಳಿಸಿದ್ರೆ ನಾನು ನಿಮಗೆ ಅದರ ಲೊಕೇಶನ್ ಸಹ ಶೇರ್ ಮಾಡ್ತೀನಿ. ನೀವು ಬಂದು ನೋಡಬಹುದು ಸೈಟ್ನ. ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ, ಇನ್ವೆಸ್ಟ್ಮೆಂಟ್ ಆ್ಯಂಡ್ ಮುಂಬರೋ ದಿವಸಗಳಲ್ಲಿ ಮನೆ ಕಟ್ಕೊಳ್ಳೋಕ್ಕೆ ಬೇಕಾಗುವಂತಹ ನಿವೇಶನಗಳನ್ನ ತಗೊಂಡು ನಾನು ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಹಾಜರಾಗ್ತೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಅನಂತ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.